ಎಸ್, ನಾವು ಮ್ಯೂಸಿಕ್ ಬಗ್ಗೆ ಮಾತಾಡ್ತಾ ಇದ್ವಿ ಅನೂಪ್ ಅವ್ರದ್ದು. ಸೊ ಈ ಸಿನಿಮಾಗೆ ಮೇನ್ ಜೀವಾಳ ತುಂಬುವಂಥದ್ದು, ಜೀವ ತುಂಬೋದೆ ಅದು BGM. ಸಾಂಗ್ಸು ಚೆನ್ನಾಗಿ ಕೊಟ್ಟಿದ್ದಾರೆ ಆ್ಯಂಡ್ BGM ಕೂಡ ಎಕ್ಸ್ಟ್ರಾರ್ಡಿನರಿ ಅಂತ ಅನಿಸ್ತಾ ಇದೆ ಟ್ರೈಲರ್ ನೋಡ್ತಾ ಇದ್ದಾರೆ. ಸರ್ ಇದರಲ್ಲಿ ರಾವ ಇದು ಗುಲಾಬಿ ಬೇಬಿ ಮತ್ತು BGM ನೀವು ಹೇಳ್ದಂಗೆ ನಾನು ಒಂದ್ಸತಿ ಗೋಲಿ ಸೋಡಾ ಅಂತ ಒಂದು ಸಿನಿಮಾ, ತಮಿಳ್ ಸಿನಿಮಾ ಮಾಡಿದ್ರು ಸರ್. ಕರೆಕ್ಟ್. ಅವಾಗ ನಾವು ಓರಾಯಿನ್ ಮಾಲ್ಗೆ ಸೂರಿ ಸರ್ನ ಕರ್ಕೊಂಡೋಗ್ಬಿಟ್ಟಿದ್ದೆ. ಆ ಸಿನಿಮಾ ನೀವು ನೋಡಲೇಬೇಕು ಅಂತ, ಏಕೆಂದರೆ BGM ಆ ರೇಂಜಿಗೆ ಮಾಡಿದ್ದಾರೆ. ಅದೇ ಸ್ವಲ್ಪ ಜನಕ್ಕೆ ಅವರು ನಮ್ಮ ಗುರುಪ್ರಸಾದ್ ಸರ್ ಜೊತೆ ಜಾಸ್ತಿ ಒಡನಾಟ ಇದ್ದಿದ್ರಿಂದ ಸ್ವಲ್ಪ ಅವರು ಕ್ಲಾಸಿಕ್ ಮೆಲೋಡಿ ಅನ್ಕೊಂಡು ಹೋಗ್ತೀವಿ, ಹಂಗೆ ಅನ್ಕೊಂಡ್ಬಿಟ್ಟಿದ್ರು. ಬಟ್ ಗೂಳಿ ಫಸ್ಟ್ ಸಿನಿಮಾ ಸರ್, ಇವತ್ತಿಗೂ ಯಾರು ನಮ್ಮ ಸುದೀಪ್ ಸರ್ದು ಮಾಸ್ ಸಿನಿಮಾಗಳಲ್ಲಿ ಆ ಫಿಲಮ್ಗೆ ಡೆಬ್ಯೂಟ್ ಇವ್ರದ್ದು. ಅನೂಪ್ ಸರ್ ಇದಕ್ಕೆ ಮಾತ್ರ ಸರಿಯಾಗಿ ಹೊಡೆದವ್ರು ಸರ್. ಅದು ಮ್ಯೂಸಿಕ್ ಡೈರೆಕ್ಟರ್ಗಳು ಒಂಥರ ಬ್ಯಾಟ್ಸ್ಮನ್ಗಳ ಥರ, ಅವ್ರು ಒಂದು 2 ತಿಂಗಳು ಗ್ಯಾಪ್ ತಗೊಂಡ್ರೆ ಒಳ್ಳೆ ಫಾರ್ಮ್ ಬಂದಿರ್ತಾರೆ, ಎಲ್ಲ ಫಾರ್ಮಿಗೆ ಬಂದ್ಬಿಟ್ಟಿರ್ತಾರೆ. ಖಂಡಿತ ನೋಡಿ ಎಕ್ಸ್ಪ್ಲನೇಷನ್ ಹೆಂಗಿದೆ. ಹೌದು, ಪಕ್ಕ ಹೌದು. 2 ತಿಂಗಳು ಒಂಚೂರು ಗ್ಯಾಪ್ ಸಿಕ್ಕಿದ್ರೆ ಆಯ್ತು, ಸೆಂಚುರಿನೇ. ಸ್ಟಾರ್ಟಿಂಗ್ ಅಲ್ಲಿ ಒಂದು ಡೌಟ್ ಇತ್ತು ಸರ್, ಮ್ಯೂಸಿಕ್ ಡೈರೆಕ್ಟರ್ ಅನೂಪ್ ಸರ್ ಅನ್ಕೊಂಡಾಗ್ಲೇ ಲವ್ ಸಾಂಗ್ಸ್ ಎಲ್ಲ ಸಖತ್ತಾಗಿ ಮಾಡ್ತಾರೆ, ಬಟ್ ನಮ್ದು ಇಷ್ಟು ಮಾಸ್ ಮೂವಿ ಎಲ್ಲ ಹೆಂಗೆ ಅಂತ ಅನ್ಕೊಂತೀರಿ. ಆಗ ವಿಜಯ್ ಸರ್ ಹೇಳಿದ್ರು, ಅದು ಡೈರೆಕ್ಟರ್ ಮ್ಯೂಸಿಕ್ ಡೈರೆಕ್ಟರ್ ಕಾಂಬಿನೇಷನ್ ಮೇಲೆ ಇರುತ್ತೆ. ಅವ್ರಿಗೆ ಲವ್ ಸಾಂಗ್ಸ್ ಅಷ್ಟು ಚೆನ್ನಾಗಿ ಮಾಡಿದಾರೆ ಅಂದ್ರೆ ಮಾಸ್ ಸಾಂಗು ಕೊಟ್ರೆ ಮಾಸ್ ಸಾಂಗು ಮಾಡ್ತಾರೆ. ಏನೋ ಇಲ್ಲಿ ರೀಸೆಂಟ್ ಆಗಿ ಸಿನಿಮಾಗಳು ಲವ್ ಸಾಂಗ್ ಬಂದಿದೆ, ನೋಡೋಣ ಇರಿ ಅಂತ ಹೇಳಿದ್ರು. ಈ ಟೀಸರ್ದು ಲಾಸ್ಟ್ ಬಿಟ್ ಆಲ್ಫಾ ಟೈಟಲ್ ಟ್ರ್ಯಾಕ್ ಅಲ್ಲಿ ಒಂದು ಲಾಸ್ಟ್ ಬಿಟ್ಟು ಒಂದು ಈ ಮಾಸ್ ಇದು ಬರುತ್ತೆ, ಆಲ್ಫಾ ಅಂತ. ಅದು ಬಂದಾಗ್ಲೇ ಅವಾಗ್ಲೇ ಗೊತ್ತಾಯ್ತು ನಂಗೆ, ಓ ಬಿಡಿ ನೆಕ್ಸ್ಟ್ ಲೆವೆಲ್. ಅಂದ್ರೆ ಅದಕ್ಕೆ ಮೊದಲು ರಾವ ಸಾಂಗ್ ಮಾಡಿದ್ರು. ಆ ಮಾಡಿದಾಗ ಅಂದ್ರೆ ನಮ್ದು ಸಾಂಗು ನೋಡಿ ಸರ್, ಅಷ್ಟು ಪ್ಲಾನ್ಡ್ ಆಗಿ ಮಾಡಿದಿರಿ. ಈಗ ಮಾಡಿದಾರೆ ಎಲ್ಲ. ರಾವ ಸಾಂಗು ಫುಲ್ ಪಾರ್ಟಿ ಆ ತರದ್ದು, ಅದೊಂಥರ ಚಿತಾಲ್ ಪತಾಲ್ ಅಂತ ಆ ತರದ್ದು ಒಂದು ಫುಲ್ ಎಣ್ಣೆ, ಇಬ್ರು ಹುಡುಗಿರು ಡ್ಯಾನ್ಸು ಎಲ್ಲ ಆ ತರದ್ದು ಹುಡುಗರಿಗೆ ಇಷ್ಟ ಆಗೋದು. ಅದ್ರ ಲಿರಿಕ್ಸು ಅಷ್ಟೇ, ನಾಗಾರ್ಜುನ ಶರ್ಮಾ ಅವ್ರ ಲಿರಿಕ್ಸು ತುಂಬಾ ಬ್ಯೂಟಿಫುಲ್ ಆಗಿ ಬರ್ದಿದ್ದಾರೆ. ಅಂದ್ರೆ ಸರ್ ಜೊತೆಲಿ ಕುಳ್ಸ್ಕೊಂಡು ಅಷ್ಟು ಚೆನ್ನಾಗಿ ಮಾಡಿಸಿದ್ದಾರೆ. ಅನೂಪ್ ಸರ್ ಅದ್ರಲ್ಲಿ ಒಂಥರ ಸಾಂಗು ಆ ಜಾನರ್ ಇಷ್ಟ ಆಗೋರಿಗೆ. ಮತ್ತೆ ಹಿಂಗ್ ಮೇಲೆ ಗುಲಾಬಿ ಬೇಬಿ ಆಯ್ತು, ಅದು ಫುಲ್ ಪ್ಯೂರ್ ಲವ್. ಅದೊಂಥರ ನೀವು ಹೇಳಿದ್ರಿ ಆಗ್ಲೇ ನನ್ ಗುಲಾಬಿ ಬೇಬಿ ಫೇವ್ರೇಟ್ ಅಂತ. ಎಷ್ಟೊಂದ್ ಜನಕ್ಕೆ ನಮ್ ಸಿನಿಮಾಲೆ ಕಂಪ್ಯಾರಿಸನ್. ನನ್ಗೆ ಅದು ನನಗೆ ಆಲ್ಫಾ ಟೈಟಲ್ ಟ್ರ್ಯಾಕ್ ಫುಲ್ ಭಯಂಕರ ಇಷ್ಟ. ಅಂದ್ರೆ ನನ್ಗೆ ಹೀರೋಯಿನ್ಸ್ಗೆ ಅವ್ರ ಆಲ್ಫಾ ಟೈಟಲ್ ಟ್ರ್ಯಾಕ್. ಸೊ ಒಬ್ಬೊಬ್ರಿಗೆ ಒಂದೊಂದು ಇಷ್ಟ ಆಗಿದೆ. ಅದು ಎಲ್ಲದಕ್ಕಿಂತ ಆಮೇಲೆ ನಮ್ಗೆ ಮಾಸ್ ಸಾಂಗು ಬಂತು, ಗೊತ್ತಾಯ್ತು ಅವಾಗ BGM ಅಂತೂ ಹಂಗಾರೆ ಸಖತ್ ನೆಕ್ಸ್ಟ್ ಲೆವೆಲ್ ಇರುತ್ತೆ ಅಂತ. ಅದಾದ್ಮೇಲೆ ತಂದೆ ಮಗಂದು ಒಂದು ಸಾಂಗ್ ಇದೆ, ಅದು ನೆಕ್ಸ್ಟ್ ರಿಲೀಸ್ ಆಗುತ್ತೆ. ಅದೊಂದು ಎಕ್ಸ್ಪೀರಿಯನ್ಸ್ ಹೇಳ್ಬೇಕು ಸರ್. ನಾನೇ ಆಕ್ಟ್ ಮಾಡಿರೋದಲ್ವಾ, ಮಾನಿಟರ್ ಎಲ್ಲ ಹೋಗಿ ನೋಡ್ತಾ ಇದ್ವಿ ಹೆಂಗ್ ಬಂದಿದೆ ಏನು ಅಂತ. ಅದೊಂಥರ ಎಮೋಷನಲ್ ಸಾಂಗು ಎಲ್ಲ ನೋಡಿದ್ವಿ. ಅಷ್ಟು ಗೊತ್ತಿದ್ರು ವಿತೌಟ್ ಮ್ಯೂಸಿಕ್ ಎಡಿಟ್ ಟೈಮಲ್ಲಿ ಪೋಸ್ಟ್ ಪ್ರೊಡಕ್ಷನ್ ಒಂದ್ಸಲ ನೋಡುವಾಗ ಡೈರೆಕ್ಟರ್ ಕರೆದು ಎಲ್ಲ ತೋರಿಸ್ತಿದ್ರು ಸಿನಿಮಾ. ಫಸ್ಟ್ ಹಾಫ್ ಇಂದ ನೋಡಿ ಅದಾದ್ಮೇಲೆ ಅದನ್ನ ನೋಡೋವಾಗ ವಿತ್ ಮ್ಯೂಸಿಕ್ ಅದೊಂದು ಸಾಂಗ್ ಮಾತ್ರ ಮ್ಯೂಸಿಕ್ ಹಾಕಿದ್ರು, ರೆಡಿ ಇತ್ತು ಅಂತ. ನನಗೆ ಕಣ್ಣಲ್ಲಿ ನೀರು ಬಂತು. ಅಂದ್ರೆ ಮ್ಯೂಸಿಕ್ ಅಷ್ಟು ನನಗೆ ಅವಾಗವರ್ಗೂ ಗೊತ್ತಾಗಿದ್ದಿಲ್ಲ. ಅವಾಗವರ್ಗು ಸಖತ್ತಾಗಿದೆ ಅಂತ ಹೇಳಿದೆ ಸರ್, ಸೂಪರ್ ಸರ್, ತುಂಬಾ ಚೆನ್ನಾಗಿದೆ ಅಂತ. ಬಟ್ ಆ ವಿಜುವಲ್ ಮೇಲೆ ಆ ಮ್ಯೂಸಿಕ್ ಬಿದ್ದಾಗ ಎಷ್ಟು ಎನ್ಹಾನ್ಸ್ ಮಾಡುತ್ತೆ ಅಂದ್ರೆ ಅದ್ ನಾವ್ ಎಷ್ಟು ಇಮ್ಯಾಜಿನ್ ಮಾಡಿದ್ರು ಇನ್ನೂ ಜಾಸ್ತಿ. ಒಂದು ಫೈಟ್ಗಾಗಿರ್ಬೋದು, ಒಂದು ಎಮೋಷನಲ್ ಸೀನ್ಗಂತೂ ಆ ಮ್ಯೂಸಿಕ್ ಕೇಳಿದ್ರೆ ಒಂದು ಸ್ವಲ್ಪ ಒಂದು ಟಚ್ ಆಗುತ್ತೆ. ಅದರಲ್ಲೂ ನಮ್ದು ಮಿಡಲ್ ಕ್ಲಾಸ್ ಹುಡುಗಂದು ಅರ್ಜುನ್ ಅಂತ ಕ್ಯಾರೆಕ್ಟರ್ ನಾನು ಪ್ಲೇ ಮಾಡ್ತಿರೋದು. ಅದರಲ್ಲಿ ಎಲ್ಲ ಮಿಡಲ್ ಕ್ಲಾಸ್ ಹುಡುಗರಿಗೂ 100% ಕನೆಕ್ಟ್ ಆಗುತ್ತೆ, ಬೇರೆಯವ್ರಿಗೂ 99% ಕನೆಕ್ಟ್ ಆಗುತ್ತೆ. ಯಾಕಂದ್ರೆ ತಂದೆ ಎಮೋಷನ್ ಯಾರಿಗಿರಲ್ಲ. ಖಂಡಿತ. ಮತ್ತೆ ಒಂದು ಆ ಮಿಡಲ್ ಕ್ಲಾಸ್ ತೋರಿಸಿರೋದಲ್ಲ, ಅದ್ಭುತವಾಗಿ ತೋರಿಸಿದಾರೆ. ಡೈಲಾಗ್ಸ್ ಆಗಿರ್ಬೋದು, ಮಾನಸಿ ಸುಧೀರ್ ಮೇಡಮ್ ತಾಯಿ ಮಗನ್ಗಿರೋ ಸೆಂಟಿಮೆಂಟು, ತಂದೆ ಮಗನ್ಗಿರೋದು ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಹಂಗೆ ಮ್ಯೂಸಿಕ್ ಬಂದಾಗ ಆ ಸಾಂಗ್ ನೋಡಿದ್ನಲ್ಲ ಅವಾಗ ಗೊತ್ತಾಯ್ತು ನನಗೆ, ಓಕೆ BGM ಬಿದ್ಮೇಲೆ ಇನ್ನು ಹೆಂಗಿರ್ಬೋದು. ಅದಾದ್ಮೇಲೆ ಕಟ್ ಮಾಡ್ರೆ ನೆಕ್ಸ್ಟ್ ಟ್ರೈಲರಲ್ಲಿ ಆಮೇಲೆ ಮತ್ತೆ ಸರ್ಪ್ರೈಸು. ಸರ್ ಬರೀ 4 ಸಾಂಗು BGM ಅಲ್ಲ, ಇನ್ನೂ ರ್ಯಾಪ್ಗಳೆಲ್ಲ ಇದೆ ಸೆಂಟ್ರಲ್ಲಿ, ಫೈಟಲ್ಲಿ, ಅದರಲ್ಲಿ ಇದರಲ್ಲಿ ಅಂತೆಲ್ಲ ಹೇಳಿದರು. ನಾನು ಕೇಳಿದ್ದಿಲ್ಲ, ಟೈಮು ಆಗಿದ್ರೆ. ಟ್ರೈಲರ್ದು ಡೈರೆಕ್ಟ್ ನಾನು ನೋಡಿದ್ದು. ಸಿಗರೇಟ್ ಲೈಟ್ ಮಾಡ್ಕೊತಾರೆ, ಫೈರಲ್ಲಿ ಸಿಗರೇಟ್ ಲೈಟ್ ಮಾಡ್ಕೊತಾರೆ ಸೀನ್ಗೆ ಆ BGM ಒಂದು ಮಾಡಿದ್ದಾರೆ ರ್ಯಾಪು. ಅದಂತೂ ಎಲ್ಲದಕ್ಕಿಂತ ಜಾಸ್ತಿ ಇಷ್ಟ ಆಯಿತು ಅಲ್ವಾ ಸರ್. ಅದು ಕೇಳ್ತಾರೆ, ನಾನೇ ಒಂದು 25 ಟೈಮ್ಸ್ ಕೇಳಿದ್ದೀನಿ. ಕೇಳಿದ್ರು ಮತ್ತೆ ಇನ್ನೊಂದ್ಸಲ ಕೇಳಬೇಕು ಅಂತ ಎಲ್ಲರೂ ನನ್ನ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡಿ ಹೇಳಿದ್ರು, ಅದು ಏನು ಗುರು ರ್ಯಾಪು, ಅದು ಇನ್ನೊಂದು 10 ಸೆಕೆಂಡ್ ಕಳಿಸ್ಕೊ, ಅಟ್ಲೀಸ್ಟ್ ಕೇಳಬೇಕು, ನಿಮ್ಮ ಫೋನಲ್ಲ ಬಂದು ಕೇಳ್ತೀವಿ ನಾವು. ತುಂಬ ಚೆನ್ನಾಗಿದೆ. ನಾನು ಇನ್ನೂ ಎಕ್ಸೈಟೆಡ್, ನನಗೂ ಗೊತ್ತಿಲ್ಲ ಫುಲ್ ಫೈಟ್ ಏನಾದರೂ ಅದೇ ಥರ ರ್ಯಾಪ್ ಇದ್ರೆ ಸರ್. ನೀವು ಸ್ಕ್ರೀನ್ ಮೇಲೆ ಫ್ರೆಶ್ ಆಗಿ ನೋಡಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ ನಿಮ್ಮನ್ನ. ಅದೆಲ್ಲ ಒಂದೊಂದು ಬಿಟ್ಸ್ ಲವ್ಲಿ. ಓಪನ್ ಆದಾಗ ಒಂದು BGM ಇದೆಯಲ್ಲ, ಸಖತ್ತಾಗಿದೆ ಸರ್. ಅಂಡ್ ಅದು ಶರ್ಟ್ ಓಪನ್ ಮಾಡಿದಾಗ ನಿಮ್ದು ಸಿಕ್ಸ್ ಪ್ಯಾಕ್ಸ್ ಮೇಂಟೈನ್ ಮಾಡೋದು, ಮುರಳಿಯವರು ಹೇಳ್ತಾ ಇದ್ರು ಮೊನ್ನೆ, ಮುರಳಿಯವರು ಲಾಂಚ್ ಬಂದಾಗ ತುಂಬ ಕಷ್ಟ ಇರುತ್ತೆ. ಆ ನೀರನ್ನು ಕೂಡ ಬರೀ ಸಿಪ್ ಮಾಡಿ ಇರಬೇಕು, ಅದನ್ನ ಆಮೇಲೆ ಕಂಪ್ಲೀಟ್ ಅದ್ರಲ್ಲಿ ಬಂದು ಶೂಟ್ ಮಾಡಬೇಕು ಅಂತ ಹೇಳಿದಾಗ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಹ್ಯಾಂಡಲ್ ಅಂತ. ನಾನು ಇದು ಸೋ ಮಚ್ ಆಫ್ ಮೂಡ್ ಸ್ವಿಂಗ್ಸ್ ಆಗುತ್ತೆ ಆ ಟೈಮಲ್ಲಿ.
ನನಗೆ ಬೇರೆ ಆಲ್ರೆಡಿ ಇದು ಈ ಪ್ರೊಡಕ್ಷನ್ದು ಬೇರೆ ನೋಡ್ಕೊಂತ ಇದ್ನ, ಅದ್ರ ಜೊತೆಗೆ ಇದು ಇಲ್ಲಿ ಆಕ್ಟಿಂಗ್ ಕಟ್ಟಿ ಹೇಳಿದ್ಮೇಲೆ ಅಲ್ಲೋಗಿ ಅದು ಫೋನ್ಗಳು ಅಟೆಂಡ್ ಮಾಡಬೇಕು. ನಮ್ದು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು ಅಂದ್ರೆ ಹೊಸ ಟೀಮ್ ಆಗಿರೋದ್ರಿಂದ ಎಲ್ಲಾನು ಮತ್ತೆ ನನ್ನೇ ಕೇಳ್ತಿದ್ದ, ನಂದು ಡಿಸಿಷನ್ಗೆ ವೆಯ್ಟ್ ಮಾಡೋರಲ್ವ. ಸೊ ಅದು ಇದು ಅದ್ರಲ್ಲಿ ಜೊತೆಗೆ ಜಿಮ್ಮು. ನಮ್ದು ಏನಾಗಿತ್ತು ಅಂದ್ರೆ, ಈಗ ನೀವು ಆಗ್ಲೇ ಕೇಳಿದ ಕ್ವಶನ್ಗೆ ಅಂದ್ರೆ ತಂದೆನೇ ದುಡ್ಡು ಇನ್ವೆಸ್ಟ್ ಮಾಡಿ, ದುಡ್ಡು ಅಷ್ಟೇ ನಮ್ಮ ತಂದೆ ಹೆಂಗಂದ್ರೆ, ನೀನ್ ಏನೋ ಮಾಡ್ತಾ ಇದೀಯ ಅಂದ್ರೆ ನೀನ್ ಕೊಟ್ಟಿದ್ದೆ ಅಂದ್ರೆ ದುಡ್ಡು ಹಂಗ್ ಕೊಟ್ಟಿರೋದಲ್ಲ. ಈಗ ನಾನು ಮೊದಲು ಹೋಟೆಲ್ ಬಿಸ್ನೆಸ್ ಏನೋ ಮಾಡ್ತಿದ್ದೆ, ಅದ್ರಲ್ಲಿ ಇದ್ದಿದ್ದು ದುಡ್ಡು, ಆಮೇಲೆ ಲೋನ್ಗಳು. ಏನ್ ಮಾಡ್ತೀಯಾ ಮಾಡು, ನಿನ್ ಹಿಂದೆ ನಾನು ಇದೀನಿ, ಬೇಕು ಅಂದ್ರೆ ಕೇಳು ಸಪೋರ್ಟ್. ಲೆಕ್ಕ ಕೊಡ್ಬೇಕು, ಲೆಕ್ಕ ನಿನ್ನ ಅಕೌಂಟ್ ನಿನ್ನಿದು ನೋಡು. ಇವಾಗ ಲೋನ್ ತಗೊಂಡು ನನ್ನ ಹೆಸರಲ್ಲಿ ಇವಾಗ ಲೋನ್ ಮಾಡಿದೀನಿ, ಏನೇನೋ ಕಾಂಪ್ಲಿಕೇಶನ್ಸ್, ಲೋನು, ಇನ್ನೊಂದು ಇದ್ದಿದ್ದು ದುಡ್ಡು ಅದೆಲ್ಲ ತಗೊಂಡ್ಬಂದಿ. ನಮ್ಮ ತಂದೆ ಇದ್ರ ಬಗ್ಗೆ ತಲೆನೇ ಅಂದ್ರೆ ಬಾಂದಿದ್ರೆ ಪಾಪ ಬಂದು ಎಲ್ಲ ನೋಡ್ಕೊಂಡಿರೋರು. ಬಟ್ ಅವ್ರಿಗೂ ಹೊಸ ಸೆಟ್ಟಿಗೆ ಬಂದಿದ್ರು, ಯಾವಾಗ್ಲ ಬಂದು ಆಕ್ಟಿಂಗ್ ಏನೋ ನೋಡ್ಕೊಂಡು ಆರಾಮಾಗಿ. ನನ್ಗೆ ಒಂದು ಆಸೆ ಇತ್ತು ಏನಂದ್ರೆ, ಆಲ್ರೆಡಿ ಅವ್ರೇನೋ ಟೆನ್ಷನಲ್ಲಿ ಇರ್ತಾರೆ, ಅವ್ರ ಬಿಸ್ನೆಸ್ ಏನೋ ನೋಡ್ಕೊಳೋದಾದ್ರೆ ನಾನು ಇದಕ್ಕೆ ಮತ್ತೆ ಕರೆದು ಅವ್ರನ್ನ ಸ್ಟ್ರೆಸ್ ಮಾಡಿ ನನ್ನ ಕೆಲ್ಸಕ್ಕೆ ಅವ್ರನ್ನ ಕರೆದು ಅವ್ರನ್ನ ನೋಡ್ಕೊ ಅಂತೇಳಿ ಅದೆಲ್ಲ ಬೇಡ ಅಂತ ಅವ್ರಿಗೆ ಏನು ನಾನೇ ನೋಡ್ಕೊಂತೀನಿ. ನಾನು ಇಷ್ಟದಿಂದ ಹೋಗಿರೋ ಫೀಲ್ಡ್ ಇದು. ಸೊ ನಮ್ಗೆ ಇಷ್ಟ ಇರೋ ಕೆಲಸ ಮಾಡಕ್ಕೆ ನಮ್ಗೆ ಈಸಿ. ನಾನು ಇಷ್ಟು CR ಕೊಟ್ಟಿದ್ದೀನಿ, ನನಗೆ ಇಷ್ಟು CR ಬೇಕು ಅಂತ ಹೇಳಿದ್ರೆ ಕೊಟ್ಟಿರೋದು ಅಲ್ಲ, ಅದೇ ಫಸ್ಟ್ ನಂದೇ ಅಂದ್ರೆ ಫಸ್ಟ್ ನಮ್ದು ಬಿಸ್ನೆಸ್ ಇತ್ತಲ್ವಾ, ನಾನ್ ರನ್ ಮಾಡ್ತಾ ಇದ್ದು, ಅದ್ರಲ್ಲಿರೋ ದುಡ್ಡು ನೋಡಿ ಹಿಂಗ್ ಇದಕ್ಕೆ ಯೂಸ್ ಮಾಡ್ಕೊಂತೀನಿ, ಮತ್ತೆ ಹಿಂಗ್ ಲೋನು ಹಿಂಗ್ ಅಪ್ಲೈ ಮಾಡ್ತೀನಿ. ಹಿಂಗೆಲ್ಲ ಮಾಡಿದಾಗ ಸರಿ ಆಯ್ತು ಮಾಡು, ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ಯಾ, ಸರಿ ಮಾಡು ಅಂತ ಹೇಳಿದ್ರು. ಸೊ ಅದೆಲ್ಲ ನಾನೇ ಇನ್ನ ನೆಕ್ಸ್ಟ್ ಅದು ಪ್ಲಸ್ ಆದ್ರೂ ಮೈನಸ್ ಆದ್ರೂ ನಾನು ನಮ್ಮ ತಂದೆಗೆ ಹೇಳಿದೀನಿ, ಏನೇ ಒಳ್ಳೇದು ನನ್ನ ಜೀವನದಲ್ಲಿ ಏನೇ ಬೆಳೆದ್ರು ನಿಮ್ಮಿಂದ, ತಂದೆ ತಾಯಿಯಿಂದ ಒಳ್ಳೆ ಹೆಸರು ಬಂದ್ರೆ ಫಿಲಂ ಇಂಡಸ್ಟ್ರಿ ಯಾವಾಗ್ಲೂ ಒಳ್ಳೇದೇ ಮಾತಾಡ್ತಾರೆ ಅಂತ ಹೇಳಿ. ಏನೇ ಒಳ್ಳೇದ್ ಮಾಡಿದ್ರೆ ಒಳ್ಳೇದೇನ ಕಲ್ತೀನ ನಿಮ್ಮಿಂದ, ಕೆಟ್ಟದೇನ ಕಲ್ತೀನಿ ಅಂದ್ರೆ ಅದು ನಾನು ಬೆಳೆಯೋವಾಗ ಏನ ಕಲ್ಕೊಂಡಿದ್ದೀನಿ. ನಿಮ್ಗೆ ಅದಕ್ಕೆ ದಯವಿಟ್ಟು ಯಾವುದೇ ಕಾರಣಕ್ಕೂ ಎಲ್ಲ ಪೇರೆಂಟ್ಸ್ಗೂ ಅದು ಯಾರು ಕೆಟ್ಟದ್ದು ಯಾರು ಹೇಳ್ಕೊಡೋದು, ಎಲ್ಲರೂ ಒಳ್ಳೇದೇ ಹೇಳ್ಕೊಡೋದು. ನಾವು ಮಕ್ಕಳಾಗಿ ಒಳ್ಳೇದ್ ಮಾಡಿದ್ರೆ ಅವ್ರಿಗೆ ಸ್ಕೋರ್ ಹೋಗ್ಬೇಕು, ಕೆಟ್ಟದ್ ಮಾಡಿದ್ರೆ ದಯವಿಟ್ಟು ಯಾರು ತಂದೆ ತಾಯಿಗೆ ಯಾರು ಯಾವ್ದೇ ರೀತಿಯಿಂದ ಅಲ್ವಾ ಸರ್, ನಿಜ ಯಾವುದೇ ರೀತಿಯಿಂದ ಹೋಗ್ಬಾರ್ದು ನನ್ನ ಫೀಲಿಂಗ್. ಇವರು ಬರೀ ಮಗ ಅಲ್ಲ, ಒಳ್ಳೆ ಮಗ, ಒಳ್ಳೆ ಮಗ, ನೋ ಬೀಪ್ಸ್ ಸರ್. ಹೇಮಂತ್ ಬಂದ್ರೆ ಸರ್ ನಮ್ಮ ಇಂಡಸ್ಟ್ರಿಗೆ ಹೀರೋ ಸಿಕ್ಕಿದ್ರು, ಪ್ರೊಡ್ಯೂಸರ್ಗಳಿಗೆ ಸೂಪರ್ ಹೀರೋ, ಹುಡುಗಿರಿಗೆ ಅವ್ರ ಫೇವ್ರೇಟ್ ಹೀರೋ, ಪ್ರೊಡ್ಯೂಸರ್ ಅಸೋಸಿಯೇಷನ್ಗೆ ಒಬ್ರು ಪ್ರೊಡ್ಯೂಸರು. ಎಷ್ಟು ನೋಡಿ ಮತ್ತೆ ಇದು ಅದೇನಂತಾರೆ ಬಾಡಿ ಇವ್ರಿಗೆ ಅವ್ರಿಗೆಲ್ಲ ಇನ್ಸ್ಪಿರೇಷನ್ ಮೋಟಿವೇಶನ್, ಇದು ಯೂತ್ ಐಕಾನ್. ಈಗ ಸರೌಂಡ್ ಎಲ್ಲ ಆಲ್ರೌಂಡರ್ ಬಂದಂಗೆ. ಅದಕ್ಕೆ ಹೇಳಿದ್ದು ಕನ್ನಡಕ್ಕೆ ಒಬ್ಬ ವಿದ್ಯುತ್ ಜಾಮ್ವಾಲ್ ಅಥವಾ ಸೋನು ಸೋದ ಬಂದಂಗೆ ಆಗಿದೆ ಈಗ ಅಂತ. ಸರ್ ನಿಜ ಸರ್. ಈಗ ಕಾರ್ತಿಕ್ ಅವ್ರು ಸಿಕ್ಕಿದಾಗೆಲ್ಲ ಹೇಳ್ತೀನಿ, ಎಲ್ಲ ನೀವು ಮಾಡಬೇಕು. ಯಾಕೆಂದ್ರೆ ಯಾವ ಸ್ಟೋರಿ ಇಟ್ಕೊಂಡು ಯಾರ ಹತ್ರ ಹೋದ್ರು, ಈಗ ಸುದೀಪ್ ಸರ್ ಹತ್ರ ಒಂದು ಲವ್ ಸ್ಟೋರಿ ಎತ್ಕೊಂಡು ಹೋಗಕ್ಕಾಗಲ್ಲ, ಅವರೇ ಬೈತಾರೆ, ಏನಮ್ಮ ನಾನು ಲವ್ ಸ್ಟೋರಿ ಹೆಂಗ್ ಮಾಡೋದು ಅಂತ. ಮುರಳಿ ಸರ್ ಅವ್ರದೇ ಅವ್ನ ಸ್ಟೈಲಲ್ಲಿ ಮಾಡ್ಕೊಂಡ್ತಾರೆ, ದುನಿಯಾ ವಿಜಯ್ ಅವರು ನಮ್ಮ ಈ ಸ್ಟೈಲ್ ಮಾಡ್ಕೊಂಡ್ ಬರ್ತಿದ್ದಾರೆ. ಸೊ ಈಗ ಹೊಸ ಹುಡುಗರು ಅಂತ ಹೋದಾಗ ರೈಟರ್ಸ್ಗೆ ಇಲ್ಲ ಪ್ರೊಡ್ಯೂಸರ್ಸ್ಗೆ ಹೇಮಂತ್ ಅವ್ರದವ್ರು ಬಂದಾಗ ಇಂಡಸ್ಟ್ರಿ ಹಂಗಾಗುತ್ತೆ. ನಿಜ, ಎಸ್, ಅದ್ಭುತ. ಒಟ್ಟಿನಲ್ಲಿ ಎಲ್ಲ ಪಾಸಿಟಿವ್ಸ್ ಕಾಣಿಸ್ತಾ ಇದೆ. ಮುರಳಿಯವರು ಹೇಳಿದ ಹಾಗೆ ಒಳ್ಳೇದನ್ನು ಯೋಚನೆ ಮಾಡಿ, ಒಳ್ಳೇದನ್ನು ಮಾಡಿ, ಅಟ್ಲೀಸ್ಟ್ ಎಲ್ಲರಿಗೂ ಕೂಡ ಯಾವುದು ಕೆಟ್ಟದ್ದು ಬಯಸಬೇಡಿ ಅಂತೇಳಿ ಆಲ್ಫಾ ಆ ಪಾಸಿಟಿವ್ ವೈಬ್ಸನ್ನು ಕ್ರಿಯೇಟ್ ಮಾಡ್ತಾ ಇದೆ. ಟ್ರೈಲರಲ್ಲಾಗಲಿ, ಸಾಂಗ್ಸಲ್ಲಾಗಲಿ, ಎಲ್ಲ ಕ್ಯಾರೆಕ್ಟರ್ ಇಂಟ್ರೊಡಕ್ಷನಲ್ಲಾಗಲಿ ತುಂಬ ಚೆನ್ನಾಗಿ ಒಂದು ಪಾಸಿಟಿವ್ ವೈಬ್ಸ್ ಇದೆ. ಫೈನಲಿ 20th ರಿಲೀಸ್ ಆಗ್ತಾ ಇದೆ. ಹೇಗೆ ಅನ್ನಿಸ್ತಾ ಇದೆ? ಬಟರ್ಫ್ಲೈಸ್ ಇದೆಯಾ ಸ್ಟಮಕಲ್ಲಿ? ಹೇಗೆ? ಇಲ್ಲ, ಬಟರ್ಫ್ಲೈಸ್ ಇಲ್ಲ. ಆ್ಯಕ್ಚುಲಿ ತುಂಬ ಕಾನ್ಫಿಡೆಂಟ್ ಆಗಿದ್ದೀವಿ, ಹೊಡಿತೀವಿ ಅಂತ. ಸೊ ಒಟ್ಟಾರೆಯಾಗಿ ಸಿನಿಮಾ ಎಲ್ಲರಿಗೂ ಒಳ್ಳೇದಾಗಬೇಕು ಈ ಸಿನಿಮಾದಲ್ಲಿ. ಯಾಕಂದರೆ 100% ಎಫರ್ಟ್, ಒಂದರಲ್ಲಿ ಯಾವುದು ಮೈನಸ್ ಆಗಿದೆ ಅನ್ನೋ ಥರ ಎಲ್ಲೂ ಇಲ್ಲ. ಎಲ್ಲದರಲ್ಲೂ ಟೆಕ್ನಿಕಲ್ ಆಗಿ ಅಂದರೆ ಯಾವುದನ್ನು ಕಾಂಪ್ರಮೈಸ್ ಆಗಿಲ್ಲ. ಇವ್ರಿಗೆ ಒಳ್ಳೇದಾಗಬೇಕು, ಜೊತೆಗೆ ಇದಕ್ಕೆ ಇನ್ವೆಸ್ಟ್ ಮಾಡಿದರೆ ಅದಕ್ಕೆ ಒಳ್ಳೇದಾಗಬೇಕು, ಮತ್ತು ನಮಗೆಲ್ಲರಿಗೂ ಒಳ್ಳೇದಾಗಬೇಕು. ಸೊ ಇದರಿಂದ ಇಂಡಸ್ಟ್ರಿಗೆ ಒಳ್ಳೆ ಕಾಂಟ್ರಿಬ್ಯೂಷನ್ ಆಗುತ್ತೆ, ನಮಗೂ ನೆಕ್ಸ್ಟ್ ಒಳ್ಳೆ ಸಿನಿಮಾಗಳು ಸಿಗುತ್ತೆ ಅಂತ ನಾವು ನಂಬಿದ್ವಿ. ಸೊ February 20th ಆಲ್ಫಾ. ಎಸ್ ಹೇಮಂತ್ ಸರ್, ನಾನು ಹೇಳೋದು ಈ ಸಿನಿಮಾಗೆ ಅಂದರೆ ಹೊಸ ಆ್ಯಕ್ಟರ್ ಆಗಿ ನಾನು ಎಫರ್ಟ್ಸು ಏನೇನು ಹಾಕಬೇಕು ಅದೆಲ್ಲನೂ ಹಾಕಿದ್ದೀನಿ. ಜಿನ್ಯೂನ್ನಾಗಿ ಎಫರ್ಟ್ಸ್ ಹಾಕಿದ್ದೀನಿ. ಸೊ ಹಾರ್ಡ್ ವರ್ಕು, ಎಫರ್ಟ್ಸು ಅದೆಲ್ಲನೂ ಹಾಕಿದ್ದೀನಿ. ನಮ್ಮ ಡೈರೆಕ್ಟ್ರು ಅವರು ಒಂದು ವಿಷನ್ ಇಟ್ಕೊಂಡು ಹಿಂಗೆ ಆಗಬೇಕು, ಅವ್ರ ಪ್ರೀವಿಯಸ್ ಸಿನಿಮಾಗಳು ಚೆನ್ನಾಗಿ ನಮಗಿಷ್ಟ ಆಗಿದ್ರು ಅವ್ರಿಗೆ ಅಂದ್ಕೊಂಡಿರೋ ಸಕ್ಸಸ್ಸು ಇನ್ನೂ ಜಾಸ್ತಿ ಬೇಕು ಅಂತೇಳಿ ಅದು ಎಲ್ಲದಕ್ಕಿಂತ ಜಾಸ್ತಿ ಕಷ್ಟಪಟ್ಟು ಈ ಸಿನಿಮಾ ಮಾಡಿದ್ದಾರೆ. ಅದೇ ಥರ ಎಲ್ಲ ಟೆಕ್ನಿಷಿಯನ್ಸು, ಎಲ್ಲ ಸೌಂಡ್ ಟೆಕ್ನಿಷಿಯನ್ಸ್ ಇರೋದು, ನಮ್ಮ ಈ ಎಡಿಟ್ರ್ ಹತ್ರದಿಂದ ಹಿಡಿದು ಎಲ್ಲರೂ ಅಷ್ಟೇ. ಈ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಮಾತಾಡಿ, ಹೌದು, ದೀಪ ಎಸ್ ಕುಮಾರ್ ಸರ್ ಮತ್ತು ಅಶೋಕ್ ಸರ್ ಅವ್ರ ಟೀಮಲ್ಲಿ ಎಡಿಟ್ರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಎಲ್ಲೂ ಈಗಿನ ಸಿನಿಮಾಗಳು ಜನರಲ್ ಆಗಿ ಜನ ಸುಮ್ಮನೆ ಒಂದು ಸೆಕೆಂಡ್ ಅನ್ನೋದು
ಅನ್ನೋದು, ಲ್ಯಾಗು, ಸ್ಲೋ ಅನ್ನೋದು, ಅದೆಲ್ಲಾನು ಮೈಂಡಲ್ಲಿ ಇಟ್ಕೊಂಡು ಹೆಂಗ್ ನಮ್ದು ಫಾಸ್ಟ್ ಆಗಿ ಟ್ರೈಲರ್ ಹೆಂಗ್ ಕಟ್ಸಿ ಹೆಂಗಿದೆಯೋ ಅದೇ ತರ ಸಿನಿಮಾನು ಬಂದಿದೆ. ತುಂಬಾ ಚೆನ್ನಾಗಿದೆ. ನನಗೆ ನೋಡಿದ್ರೆ ನನ್ನ ಸಿನಿಮಾ ಅಂತ ಹಿಂಗ್ ಅನ್ಸ್ತಾ ಇದೆಯೋ ಇಲ್ಲ ನಿಜವಾಗ್ಲೂ ನನಗೂ ಹೆಂಗಂದ್ರೆ ಸಿನಿಮಾಗಳು ನೋಡಿದ್ರೆ ತುಂಬಾ ಪರ್ಟಿಕ್ಯುಲರ್, ತುಂಬಾ ಚೆನ್ನಾಗಿದ್ರೇನೆ ಇಷ್ಟ ಆಗೋದು. ಆ ತರ ಜಾಸ್ತಿ ಸಿನಿಮಾ ನೋಡಿದ್ರಿಗೆ ಅದು ಹಂಗಾಗುತ್ತೆ. ಸೊ ನಮ್ಮ ಸಿನಿಮಾ ನೋಡಿದಾಗ ಇಷ್ಟು ಚೆನ್ನಾಗಿ ಬಂದಿದೆ. ಎಡಿಟರ್ ಇಂದ ಇಡ್ಬೋದು, ಮ್ಯೂಸಿಕ್ ಡೈರೆಕ್ಟ್ರು, ನಮ್ಮ ಆರ್ಟ್ ಡೈರೆಕ್ಟ್ರು ಅಮರ್ ಸರ್ ಆಗಿರ್ಬೋದು, ಎಲ್ಲ ಟೆಕ್ನಿಷಿಯನ್ಸು, ನಮ್ಮ ಇವರು ಮಾಸ್ತಿ ಸರ್ ಇಷ್ಟು ಒಳ್ಳೆ ಬುಲೆಟ್ಸ್ ತರ ಡೈಲಾಗ್ ಕೊಟ್ಟಿದ್ದಾರೆ. ಈ ತರ ಎಲ್ಲ ಟೆಕ್ನಿಷಿಯನ್ ಹಿಂಗಿದೆ. ಕೊರಿಯೋಗ್ರಾಫರ್ ಎಷ್ಟು ಸತಾಯಿಸಿದ್ರು? ಕೊರಿಯೋಗ್ರಾಫರ್ ಭೂಷಣ್ ಮಾಸ್ಟರ್ ಸತಾಯಿಸಿರ್ತಾರೆ ಅನ್ಸುತ್ತೆ. ಈ ಆಕ್ಷನ್ ಹೀರೋಗಳಿಗೆ ಈ ಡಾನ್ಸ್ ಸ್ವಲ್ಪ ಕಷ್ಟ. ಹೌದು ಸರ್, ಬಾಡಿ ಎಲ್ಲ ಮಾಡಿರೋದ್ರಿಂದ ಹೌದು. ಒಂದು 4 ಡಂಬಲ್ ಎತ್ಬಿಟ್ಟು ಬೆಂಚ್ ಪ್ರೆಸ್ ಮಾಡಿ ಹೋಗ್ತೀನಿ. ಇದು ಫೈಟ್ ಆ ತರದೆಲ್ಲ ಈಸಿ. ಡ್ಯಾನ್ಸ್ ಅಂದ್ರೆ ಒಂದ್ ಸ್ವಲ್ಪ ಮೊದ್ಲೆಲ್ಲ ಏನ್ ಮಾಡ್ತಿದ್ದಾರೆ, ಡ್ಯಾನ್ಸ್ ಎಲ್ಲ ಬಂದಿದ್ರೆ ಕಥೆಯಿಂದ ಎಲ್ಲ ಫಾರಿನ್ ಲೊಕೇಶನ್ ಸ್ಕಿಪ್ ನೆಕ್ಸ್ಟ್ ಕಥೆಗೆ ಹಂಗೆ ಈ ತರ ಇರ್ತಾ ಇತ್ತು. ಆಮೇಲೆ ಫಿಲಮ್ ಇಂಡಸ್ಟ್ರಿಗೆ ಬರ್ಬೇಕಂದ್ರಿಂದ ಫುಲ್ ಕ್ಲೀನ್ ಆಗಿ ನೋಡ್ತಾ ಇದ್ದೆ, ಹೌದು ಎಲ್ಲ ಬೇಕು ಅಂತ. ಆಮೇಲೆ ಡೈರೆಕ್ಟ್ ಹೇಳಿದ್ರು ಹೊಸ ಹೀರೋ ಏನೇನ್ ಬರುತ್ತೆ ಅಂತ ಎಲ್ಲ ತೋರಿಸ್ಬೇಕು. ಆಮೇಲೆ ನಮ್ ಕತೆಗೆ ಸುಮ್ನೆ ಎಲ್ಲ ಹೋಗಿ ಹೀರೋಯಿನ್ ಟಚ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಫಾರಿನ್ ಅಲ್ಲಿ ಡ್ಯಾನ್ಸ್ ಆ ತರ ಯಾವ್ದು ಇಲ್ಲ. ಕತೆನಲ್ಲೇ ಡ್ಯಾನ್ಸ್ ಬರುತ್ತೆ, ಎಮೋಷನ್ಸ್ ಇದ್ರಲ್ಲಿ. ಒಂದ್ ಫ್ರೆಂಡ್ ಪಾರ್ಟಿ ಅಲ್ಲ ಅವ್ರು ನೋಡಿದ್ರೆ ಫ್ರೆಂಡ್ ಮದ್ವೆನಲ್ಲಿ ಡ್ಯಾನ್ಸ್. ಸೊ ಆ ತರದ್ದು ಕುಡಿದು ಡ್ಯಾನ್ಸ್ ಆಡೋದು ಈ ತರದೆಲ್ಲ ಇದೆ. ಡ್ಯಾನ್ಸ್ ಚೆನ್ನಾಗಿ ಆಡ್ಬೇಕು ಅಂತೆಲ್ಲ ಹೇಳಿದ್ರು. ಅವಾಗ ಭೂಷಣ್ ಮಾಸ್ಟರ್ಗೆ ಹೋಗಿ ಹೇಳಿದೆ, ಮಾಸ್ಟರ್ ಬೇರೆದೆಲ್ಲ ತುಂಬಾ ಚೆನ್ನಾಗಿ ಮಾಡಿದೀನಿ, ಇದು ಒಂದಿಂದ ಇದನ್ನೇ ಹಿಡ್ಕೊಂತಾರೆ, ಸಖತ್ತಾಗಿ ಬಂದ್ರೆ ಮಾತ್ರ ಮಾಡ್ತೀನಿ, ಒಳ್ಳೆ ಕಷ್ಟ ಇರೋ ಸ್ಟೆಪ್ಸ್ ಹೇಳ್ಕೊಡಿ ಮಾಸ್ಟರ್, ಹೆಂಗಿರ್ಬೇಕಾದ್ರೆ. ಸರ್ ನೀವು ಕಲಿಯಕ್ಕೆ ರೆಡಿ ಇದ್ರೆ ನಮ್ಗೇನು ಹೇಳ್ಕೊಡಕ್ಕೆ ಅಂತ ಹೇಳ್ಬಿಟ್ಟು ಶುರು ಮಾಡಿದ್ರು. ಒಂದೊಂದು ದಿನಕ್ಕೆ 7-8 ಅವರ್. ಅಂದ್ರೆ ಫಸ್ಟ್ ಡೇ ಮಾಡಿದಾಗ ಮಾಸ್ಟರ್ ಹೇಳಿದ್ರು, ಫಸ್ಟ್ ಡೇ ಎಲ್ಲ ಮಾಡ್ತಾರೆ ಸರ್, ನೆಕ್ಸ್ಟ್ ಸೆಕೆಂಡ್ ಡೇ ಆಮೇಲೆ ಬನ್ನಿ ಗೊತ್ತಾಗುತ್ತೆ ಅಂದ್ರೆ. ಮಾಸ್ಟರ್ಗೆ ಹೇಳ್ದೆ, ಇಲ್ಲ ಸರ್ ಡ್ಯಾನ್ಸ್ಗೋಸ ಅಂದ್ರೆ ಹೊಸದೇ ಇರ್ಬೋದು, ಬೇರೆದೆಲ್ಲ 7-8 ಅವರ್ 10 ಅವರು ಮಾಡಿದೀನಿ, ಬಾಡಿ ತಡೆಯುತ್ತೆ ಅಂತ ಹೇಳ್ಬಿಟ್ಟು ಸೆಕೆಂಡ್ ಡೇನು ಹೋದೆ. ಒಂದ್ ವಾರ ಮಾಡ್ಬೋದು, ಆಮೇಲೆ ನೋಡೋಣ ಅಂದ್ರು. ಒಂದ್ ವಾರ ಆದ್ಮೇಲೆ ಅವ್ರಿಗೂ ಗೊತ್ತಾಯ್ತು ಮಾಡ್ತಾರೆ ಅಂತ ಹೇಳಿ. ಅವರು ಫುಲ್ ಎಫರ್ಟ್ಸ್ ಹಾಕಿ, ರಮ್ಯಾ ಮೇಡಮ್ ಅವ್ರ ವೈಫ್, ಅವರು ಸ್ಟಾರ್ಟಿಂಗ್ ಹೇಳ್ಕೊಡು ಅಷ್ಟು ಪೇಷನ್ಸ್ ಆಗಿ ಏನೋ ಮಾಡಿದ್ರೆ ಏನೋ ಮಾಡ್ತಾ ಇದ್ದೆ. ಆಮೇಲೆ ಪಾಪ ಕ್ಲೀನಾಗಿ ಹೇಳ್ಕೊಟ್ರು. ಆಮೇಲೆ ಈಗ ಫೋನ್ ಮಾಡಿ ಸಾಂಗ್ ಎಲ್ಲ ರಿಲೀಸ್ ಆದ್ಮೇಲೆ ಹೇಳಿದ್ರು, ಎಲ್ಲ ಸರ್ ನಿಮ್ಮಿಂದನೇ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್ ಆ ಸ್ಟೆಪ್ನ. ಆಮೇಲೆ ಕೇಳಿದೆ ಮಾಸ್ಟರ್ನ, ಸರ್ ಕರೆಕ್ಟಾಗಿ ಮಾಡಿದೀನ ಅಂತ. ನೀವು ಹಾಕಿರೋ ಸ್ಟೆಪ್ನ ಅದೇ ಬೆಸ್ಟು, ಅದಕ್ಕಿಂತ ಚೆನ್ನಾಗಿ ಮಾಡಕ್ ಆಗಲ್ಲ ಅನ್ನೋ ಅಷ್ಟು ಮಾಡಿದೀರಾ, ಧೈರ್ಯವಾಗಿರಿ ಅಂತ ಹೇಳಿದ್ರು. ದೇವ್ರ ದಯೆಯಿಂದ ಹಂಗೆ ಎಲ್ಲರೂ ತುಂಬಾ ಪಾಸಿಟಿವ್ ರೆಸ್ಪಾನ್ಸ್. ಸೊ ಈ ತರ ಸರ್ ಎಲ್ಲಾನು ಟೆಕ್ನಿಷಿಯನ್ಸು ಸ್ಟ್ರಾಂಗ್ ಇದಾರೆ, ಆರ್ಟಿಸ್ಟು ಎಲ್ಲರೂ ನೋನ್ ಇರೋರು. ನಮ್ ಕಡೆಯಿಂದ ಜೆನ್ಯೂನ್ ಎಫರ್ಟ್ಸ್ ಹಾಕಿದೀವಿ. ಈ ಸಿನಿಮಾ ಇಷ್ಟು ಪಾಸಿಟಿವ್ ಆಗಿ ಬರ್ಬೇಕು ಅಂದ್ರೆ ನನಗನ್ಸಿರೋದು, ಎಲ್ಲರೂ ಮ್ಯೂಸಿಕ್ ಡೈರೆಕ್ಟರ್ ಹೇಳಿದ್ದಾರೆ, ಬಾಲು ಸರ್ ಯಾವಾಗ್ಲೂ ಹೇಳ್ತಾ ಇರ್ತಾರೆ, ಮತ್ತೆ ಎಲ್ಲರೂ ಹೇಳೋದೇನಂದ್ರೆ ತುಂಬಾ ಜೆನ್ಯೂನ್ ಆಗಿ ಮಾಡಿದೀರಾ, ನಮ್ದು ಪ್ರೊಡಕ್ಷನ್ ಆಗಿರ್ಬೋದು ಎಲ್ಲಾನು ಒಂದು ಗುಡ್ ಹಾರ್ಟ್ ಇಂದ ಎಲ್ಲ ಮಾಡಿದೀರಾ. ನಮಗೂ ಆ ಎನರ್ಜಿ ಸಿಕ್ಕಿದೆ, ಎಲ್ಲರಿಗೂ ವರ್ಕ್ ಮಾಡಕ್ಕೆ ಫುಲ್ ಪೊಟೆನ್ಷಿಯಲ್. ಈಗ ಕಾರ್ತಿಕ್ ಸರ್ ಹೇಳ್ತಿದ್ದಂಗೆ ಅನೂಪ್ ಸರ್ ಹೇಳಿದ್ರು, ನಾನು ಈ ಮೂವಿಗೆ ಎಲ್ಲಾನು ಫುಲ್ ಔಟ್ ಅಂಡ್ ಔಟ್ ಎಲ್ಲಾನು ಹಾಕಿದೀನಿ ಅಂತ. ನಿಜವಾಗ್ಲೂ ಹಾಕಿದ್ದಾರೆ, ಎಲ್ಲ ಮಾತಾಡೋಗಿ ಹೇಳ್ತಿರ್ತಾರೆ, ನಾವು ಫುಲ್ ಹಾಕಿದೀವಿ ಸರ್ ಈ ಸಿನಿಮಾಗೆ, ಯಾಕಂದ್ರೆ ಆ ತರ ನಮಗೂ ಕೂಡ ಬಂದಿದೆ, ಎಲ್ಲಾನು ಮಾಡ್ಬೇಕು ಅಂತ ಅನ್ಸಿದೆ. ಅದೇ ತರ ನಮ್ಗೆ ಈ ಸ್ಟೋರಿ ಇದ್ ಮಾಡಿದಾಗ ಒಂದು ಅಂದ್ರೆ ಪ್ಯಾನ್ ಇಂಡಿಯಾ ಪೊಟೆನ್ಷಿಯಲ್ ಇದೆ ಈ ಸಿನಿಮಾಗೆ ಅಂತ ನನಗೆ ಅನ್ಸ್ತಿತ್ತು. ಬಟ್ ಆದ್ರೂ ಹೊಸಬಾ ನಾನು ಹೆಂಗೆ ಅಂತ ಡೈರೆಕ್ಟರ್ ಹತ್ರ ಮಾತಾಡುವಾಗ, ಓಕೆ ಬೇರೆ ಲ್ಯಾಂಗ್ವೇಜಸ್ ಎಲ್ಲ ಮಾಡೋದು ತುಂಬಾ ಕಷ್ಟ, ಈಗ ಒಂದ್ ಕೆಲಸ ಮಾಡ, ಒಳ್ಳೆ ಟಾಕ್ ಬಂದ್ರೆ ಆಮೇಲೆ ಯಾರಾದ್ರೂ ಬಂದೇ ಬರ್ತಾರೆ, ಒಳ್ಳೆ ಟಾಕ್ ಬಂದ್ರೆ ಏನ್ ಬರ್ತಾರೆ ಅನ್ನೋ ತರ ಇತ್ತು. ಸೊ ಈಗ ತೆಲುಗುಗಾಗಿದೆ. ನಮಗೆ ಟೀಸರ್ ಸಾಂಗ್ ನೋಡಿ ಅಲ್ಲಿ ಡಿಸ್ಟ್ರಿಬ್ಯೂಟರ್ ಇಲ್ಲ ಒಂದು 100 ಥಿಯೇಟರ್ಸ್ ಅಲ್ಲಿ ನನ್ನ ಇನ್ವೆಸ್ಟ್ಮೆಂಟ್ ಇಂದ ನಾವು ರಿಲೀಸ್ ಮಾಡ್ಕೊಂತೀವಿ, ಅವ್ರದೇ ಇನ್ವೆಸ್ಟ್ಮೆಂಟ್ ಇದೆ. ನಾನು ಕಾಲ್ ಬಂತು, ಆ ಕಾಲ್ ಬಂದಾಗ ನಾನು ಸರ್ ಅಂದ್ರೆ ಡಬ್ಬಿಂಗ್ ಅಂದ್ರೆ OTT ಏನಕ್ಕೋ ಕೇಳ್ತಾ ಇದ್ದೀರಾ? ಇಲ್ಲ ಸರ್ ಥಿಯೇಟ್ರಿಕಲ್ ರಿಲೀಸ್ ಒಂದು 10 days ಇದೆಲ್ಲ ಸರ್, ಹೆಂಗ್ ಡಬ್ಬಿಂಗ್ ಮಾಡ್ತೀರಾ, ಏನ್ ಮಾಡ್ತೀರಾ? ನಾವು ಡೇ ಅಂಡ್ ನೈಟ್ ಮಾಡ್ತಿರೋ, 24 hours 3 ಶಿಫ್ಟ್ ಅಲ್ಲಿ ಮಾಡ್ತಿರೋ ನಮ್ ಕೆಲಸ ಸರ್. ನಾನು ಇವಾಗ ನೋಡಿದ್ದು ನನ್ನ ಇದು ತುಂಬಾ ಚೆನ್ನಾಗಿ ರಿಲೀಸ್ ಆಗ್ತದೆ. ಹೌದು ಸರ್, ಅದು ಫೆಬ್ರವರಿ 20th. ಅಡ್ವಾಂಟೇಜ್ ಸರ್. ನಾವು ನಮ್ಮ ಜನರ ಇದು ಬಿಡಿದ್ರೆ ಕನ್ನಡ, ತೆಲುಗು ಅವರು ಬೇರೆ ಟೈಟಲ್ ಇಟ್ಕೋಬೇಕು. ಅದಕ್ಕೆ ಗ್ಲೋಬಲ್ ಎಲ್ಲಿ ಬೇಕಾದ್ರೂ ಇಮಿಡಿಯೇಟ್ ಟೀಸರ್ ನೋಡಿ ಟ್ರೈಲರ್ ತೋರಿಸಿದ್ರು, ರಫ್ ಕಟ್ ತೋರಿಸಿದ್ರಿ, ಅವರು ಫಿಕ್ಸ್ ಸರ್. ನನ್ನ ಇದ್ರ ಮೇಲೆ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತಾ ಇದ್ದೀನಿ, ಈ ಸಿನಿಮಾ ಇಲ್ಲಿ ವರ್ಕ್ ಆಗೇ ಆಗುತ್ತೆ, ನಾನು ಇನ್ವೆಸ್ಟ್ ಮಾಡ್ಕೊಂಡು ನಿಮ್ಗೊಂದು ಬಿಸ್ನೆಸ್ ಮಾತಾಡ್ತೀನಿ ಬನ್ನಿ ಅಂದ್ರು. ಅವರೇ UFO ಪಿಕ್ಚರ್ಸ್ ಎಲ್ಲ ಇದು ಮಾಡ್ಕೊಂಡು ಡಿಸ್ಟ್ರಿಬ್ಯೂಷನ್ ಮಿನಿಮಮ್ 100 ಥಿಯೇಟರ್ಸ್ ಫಸ್ಟ್ ಡೇ, ಹೊಸ ಹೀರೋಗೆ ಫಸ್ಟ್ ಡೇ 100 ಥಿಯೇಟರ್ಸ್ ಆಂಧ್ರ ಪ್ರದೇಶ ತೆಲಂಗಾಣ ರಿಲೀಸ್ ಮಾಡ್ತೀನಿ ಅಂತ ಹೇಳಿ ತೆಲುಗುನಲ್ಲಿ ತಗೊಂಡ್ರು. ಅದಾದ್ಮೇಲೆ ಹಿಂದಿದು ತಮಿಳ್ದು ಮಾತಾಡಕ್ ಇದಾಗ್ತದೆ, ನಮ್ ಟೈಮ್ ಕನ್ಸ್ಟೈನ್ಸ್ ಇರೋದ್ರಿಂದ ಸ್ವಲ್ಪ. ಆಮೇಲೆ ಅಲ್ಲಿ ಹೋಗಿ ಟ್ರೈಲರ್ 6th ಇಲ್ಲಿ ರಿಲೀಸ್ ಮಾಡಿದ್ವಿ, ಅಲ್ಲಿ ಇಮಿಡಿಯೇಟ್ ಅವರೇ ಎಲ್ಲ ಸೆಟಪ್ ಮಾಡಿ 8th ಅಲ್ಲಿ ಟ್ರೈಲರ್ ಲಾಂಚ್ AAA ಸಿನಿಮಾಸ್ ಅಲ್ಲಿ. ಎಲ್ಲಾನು ಪಾಸಿಟಿವ್ ಸರ್. ಇಲ್ಲಿ ದೇವ್ರ ಆಶೀರ್ವಾದ, ತಂದೆ ತಾಯಿ ಆಶೀರ್ವಾದ, ದೇವ್ರದ ಆಶೀರ್ವಾದನೇ ಅನ್ಬೋದು. ಇಲ್ಲಿವರೆಗೂ ಬಂದಿದ್ದೀನಿ, ಹೊಸ ಪ್ರೊಡಕ್ಷನ್ ಆಗಿರ್ಬೋದು, ಹೊಸ ಹೀರೋ ಆಗಿದ್ರು ಎಲ್ಲದೂ ನೋಡಿ ಕೂಡ ಬಂದಿದೆ. ನಂಗೆ ಆಕ್ಷನ್ ಹೀರೋ ಆಗ್ಬೇಕು ಅಂದ್ರೆ ಈ ತರ ಪೋಸ್ಟರ್ಗೆ ಈ ತರ ಸಿಗ್ಬೇಕು, ಈ ತರ ಪವರ್ ಪ್ಯಾಕ್ಡ್ ಇದೆಲ್ಲ ಸಿಗ್ಬೇಕು, ಟೈಟಲ್ ಸಿಗ್ಬೇಕು. ಮತ್ತೆ ತೆಲುಗು ಆ ಸ್ಟೇಟ್ ಅಲ್ಲೂ ನಮ್ಮನ್ನ ಅಪ್ರಿಶಿಯೇಟ್ ಮಾಡಿ ಅಲ್ಲೂ ತುಂಬಾ ಚೆನ್ನಾಗಿ ರಿಸೀವ್ ಮಾಡ್ಕೊಂಡ್ರು.
ಸೊ ಈ ಥರ ಎಲ್ಲ ಇದೆ, ಎಲ್ಲ ಪಾಸಿಟಿವ್ ಇದೆ. ಆಮೇಲೆ ನಾನು ಹೇಳೋದು ನಮ್ಮ ಸಿನಿಮಾ ಟೀಮು ಇವ್ರು ಮಾತ್ರ ಗೆದ್ರು ಅಂತಲ್ಲ. ಈ ಸಿನಿಮಾಗೆ ಆಡಿಯನ್ಸ್ ಸಪೋರ್ಟ್ ಮಾಡಿದ್ರೆ ನಂತರ ಎಷ್ಟೊಂದು ಜನ ಪ್ಯಾಷನೇಟ್ ಆಗಿ ಏನೋ ಒಂದು ಸಾಧನೆ ಮಾಡಬೇಕು, ದೊಡ್ಡದಾಗಿ ಏನೋ ಒಂದು ಮಾಡಬೇಕು, ಔಟ್ ಆಫ್ ದಿ ಬಾಕ್ಸ್ ಬಂದು ಅಂತ ರಿಸ್ಕ್ ತೊಗೊಂಡು, ಕ್ಯಾಲ್ಕುಲೇಟೆಡ್ ರಿಸ್ಕ್ ತೊಗೊಂಡು ಹಾರ್ಡ್ ವರ್ಕ್ ಮಾಡಿದ್ರೆ ನಾವೊಂದು ಗುಡ್ ಎಕ್ಸಾಂಪಲ್ ಆಗಬೇಕು ಅಂತ. ಯಾಕಂದ್ರೆ ನಾನು ಇಂಡಸ್ಟ್ರಿಗೆ ಬರೋವಾಗ ಈಗ ಶ್ರೀಮುರಳಿ ಸರ್ ಆಗಿರ್ಬೋದು, ದುನಿಯಾ ವಿಜಯ್ ಸರ್ ಆಗಿರ್ಬೋದು, ಇವ್ರನ್ನೆಲ್ಲ ಎಕ್ಸಾಂಪಲ್ಗಳು ಹೇಳಿದ್ದೀವಿ. ಈಗ ದುನಿಯಾ ವಿಜಯ್ ಸರ್ ಹೇಳಿದ್ರೆ, ಸರ್ ಯಾರಾದರೂ ಫಿಲಮ್ ಇಂಡಸ್ಟ್ರಿಗೆ ಹೋಗಿ ಏನು ಬ್ಯಾಕ್ಗ್ರೌಂಡ್ ಇಲ್ಲ ಏನು ಮಾಡ್ತೀಯ ಅಂದರೆ, ಈ ದುನಿಯಾ ವಿಜಯ್ ಸರ್ ಹೆಸರು ಹೇಳಿದ್ರೆ ಎಲ್ಲರೂ ಸುಮ್ಮನೆ ಆಗೋಗ್ಬೇಕು, ಏನೋ ಮಾತಾಡೋಕ್ಕೆ ಇರಲ್ಲ ಅವ್ರ ಹತ್ರ. ಅವ್ರು ಆ್ಯಕ್ಟಿಂಗ್ ಬಂದರು, ಫೈಟರ್ ಆಗಿ ಬಂದರು, ಆ್ಯಕ್ಟಿಂಗ್ ಬಂದರು, ಆಮೇಲೆ ಹೀರೋ ಆದರು, ಚೆನ್ನಾಗಾಯ್ತು. ಮತ್ತೆ ಒಂದು ಸ್ವಲ್ಪ ಅವ್ರು ಹೇಳ್ದಂಗೆ ನನಗೆ ಗೊತ್ತಿರೋ ಮಟ್ಟಕ್ಕೆ ಒಂದು ಸ್ವಲ್ಪ ಡೌನ್ಫಾಲ್ ಆಯಿತು. ಅದಾದಮೇಲೆ ಅವರು ಡೈರೆಕ್ಷನು ಮಾಡಿದ್ರು, ಹೀರೋ ಆಗೂ ಮಾಡಿದ್ರು, ಎಲ್ಲದರಲ್ಲೂ ಗೆದ್ದಿದ್ದಾರೆ. ಈಗ ಅವ್ರ ಜೊತೆ ಯಾರನ್ನ ಕೊಲಾಬ್ರೇಟ್ ಆದರೆ ಅವರು ಗೆಲ್ತಾರೆ ಅನ್ನೋ ಥರ, ನನಗೆ ಸಿನಿಮಾ ಬಗ್ಗೆ ಫುಲ್ ಗೊತ್ತು ಅನ್ನೋ ಥರ. ಸೊ ಬರೀ ಹಾರ್ಡ್ ವರ್ಕ್ ನಂಬ್ಕೊಂಡು ಬಂದಿರೋದು. ಆ ಥರ ನಾವು ಗೆದ್ರೆ ಬೇರೆಯವರು ಈ ಸ್ಪೋರ್ಟ್ಸ್ಗಾಗಿರ್ಬೋದು, ಫಿಲಮ್ ಇಂಡಸ್ಟ್ರಿಗಾಗಿರ್ಬೋದು, ಯಾವುದೇ ಫೀಲ್ಡ್ಗೆ ಹೋಗೋರಾದ್ರೂ ಒಂದು ಅವ್ರಿಗೆ ಒಂದು ಪಾಸಿಟಿವ್ ಎಕ್ಸಾಂಪಲ್. ನೋಡು, ಅವ್ರು ಬಂದ್ರು, ಹಾರ್ಡ್ ವರ್ಕ್ ಮಾಡಿದ್ರು, ಗೆದ್ರು, ಜನ ಸಪೋರ್ಟ್ ಮಾಡಿದ್ರು. ಮತ್ತೆ ಮಸ್ತಿ ನಾವು ಹೊರಡೋಣಲ್ಲ, ಮಾತಾಡಕ್ ಶುರು ಮಾಡಿದ್ರೆ ನಿಲ್ಸಲ್ಲ. ಬಟ್ ಹೊಸಬ್ರು ಅಂತ ಅನ್ಸಲ್ಲ ಯಾವಾಗ್ಲೂ. ಇಂಟರ್ವ್ಯೂಲಿ ನಮ್ಗೆ ಹೆಂಗಾಗ್ಬಿಡುತ್ತೆ, ಹೊಸಬಾ ಅಂದ ತಕ್ಷಣ ಹಿಂಗಪ್ಪ ಇವ್ರ ಹತ್ರ ಮಾತಾಡೋದು, ಹೆಂಗಿತ್ತು ಚೆನ್ನಾಗಿತ್ತು ಸರ್, ಅವ್ರು ಹೇಳಿದ್ರು ಹೇಳ್ಕೊಟ್ರು ಮಾಡ್ಬಿಟ್ಟೆ ನಾನು ಅಂತಾರೆ. ಬಟ್ ಹೇಮಂತ್ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರಿ. ಎರಡ್ ಸತಿ ಕ್ಯಾಮ್ರಾ ನೋಡಿರ್ತಾರೆ, ಇವ್ರು ಏನ್ ತಲೆನೇ ಕೆಡ್ಸ್ಕೊಲ್ಲ. ಅದೇ ಹೇಳಿದ್ರು. ಆದ್ರೆ ಏನಕ್ಕೆ ಅಷ್ಟೆಲ್ಲ ಹೇಳ್ತಾನೆ ಅನ್ಸುತ್ತೆ, ತುಂಬಾ ಕಷ್ಟ, ತುಂಬಾ ಚೆನ್ನಾಗಿ ಬಂದಿದೆ. ಈಗ ಜನಕ್ಕೆ ರೀಚ್ ಮಾಡಿಸೋದು ಒಂದೇ ನಮಗೆ ಚಾಲೆಂಜ್ ಆಗಿ ಅನಿಸ್ತಾ ಇರೋದು. ಆಗುತ್ತೆ, ಜನರನ್ನ ಥಿಯೇಟರ್ ತನಕ ತರಿಸೋದೊಂದು ನಮ್ಮ ಜವಾಬ್ದಾರಿ. ಅದಾದ್ಮೇಲೆ ಮೌತ್ ಪಬ್ಲಿಸಿಟಿ ಖಂಡಿತವಾಗ್ಲೂ ಅವ್ರು ಎತ್ಕೊಂಡು ಹೋಗ್ತಾರೆ. ಯಾರೇ ಟ್ರೈಲರ್ ಮತ್ತೆ BBMP ಅವರು ಇವ್ರಿಗೆ ನೋಟಿಸ್ ಕೊಡ್ಬೇಕು ಸರ್, ಬ್ಯಾಂಗ್ಳೂರ್ ಸಿಟಿ ಪೊಲೀಸ್. ನೋಡಿ ಈಗ 6 ಪ್ಯಾಕ್ ಫೋಟೋ ಹಂಗ ಹಾಕಿದ್ದಾಗ ಈ ಲೂನಾ ಸ್ಕೂಟಿ ಓಡಿಸೋರು ಹುಡುಗಿರು ಅವರು ಇವ್ರು ಹಿಂಗ್ ನೋಡಿದಾಗ ಅದಕ್ಕೆ ಪೋಸ್ಟ್ ಹಾಕ್ಬೇಡಿ ಅಂತ ಹೇಳ್ಬಿಟ್ಟು ಇದ್ ಮಾಡ್ತಾರೆ. ಈಗ ನೀವು ಹಾಕ್ಬೇಕು, ನೀವು ಶರ್ಟ್ ಹಾಕೊಂಡು ಪೋಸ್ಟ್. ಇಲ್ಲ, ಇನ್ನೊಂದು ಮಾಡ್ಬೋದು, ಇದನ್ನೇ ಕಟ್ಔಟ್ ಅನ್ನ ಅವ್ರು ಸಿಗ್ನಲ್ ಹತ್ರ ನಿಲ್ಸ್ಬಿಡ್ಬೇಕು. ರೆಡ್ ಇರ್ಲಿ ಗ್ರೀನ್ ಇರ್ಲಿ ಸುಮ್ಮನೆ ನಿಂತ್ಕೋತಾರೆ, ಹಾಕ್ಬೇಕು. ಕರೆಕ್ಟ್. ಎನಿವೆ, ತುಂಬಾ ಚೆನ್ನಾಗಿದೆ ಟ್ರೈಲರ್ ಎಲ್ಲೂ ಕೂಡ. ನಾನು ಆಗ್ಲೇ ಹೇಳಿದಾಗೆ ಪಾಸಿಟಿವಿಟಿ ಇದೆ. ಒಳ್ಳೇದಾಗ್ಲಿ ಸಿನಿಮಾಗೆ. 20ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಒಳ್ಳೊಳ್ಳೆ ಆಕ್ಟರ್ಗಳು, ಒಳ್ಳೊಳ್ಳೆ ಪ್ರೊಡ್ಯೂಸರ್ಗಳು ಸಿನಿಮಾಗೆ ಬರಬೇಕು. ಒಳ್ಳೊಳ್ಳೆ ಸಿನಿಮಾಗಳು ಕನ್ನಡ ಇಂಡಸ್ಟ್ರಿಯಲ್ಲಿ ನಿರ್ಮಾಣ ಆಗಬೇಕು. ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗಲಿ ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್. ಎಸ್, ಇದೇ 20ನೇ ತಾರೀಕು ಆಲ್ಫಾ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ತಪ್ಪದೆ ಥಿಯೇಟರ್ಗೆ ಹೋಗಿ ಸಿನಿಮಾನ ನೋಡಿ. ನಿರಂತರ ಸುದ್ದಿಗಾಗಿ ನೋಡ್ತಾರೆ TV9.